ನಮಸ್ಕಾರ ಬಸ್ಸು, ಎಲ್ರು ಹೇಗಿದ್ದೀರಾ? ನಿಮ್ಗೇನ್ ಬಿಡಿ, ತುಂಬಾ ಸಖತ್ತಾಗೇ ಇರ್ತೀರಾ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬೆಂಗಳೂರಿನ ಒಂದು ವಿಶೇಷತೆ ಬಗ್ಗೆ, ಒಂದು ವಿಶೇಷವಾದ ಜಾಗದ ಬಗ್ಗೆ ತಿಳ್ಕೊಳಕ್ಕೆ ಮತ್ತೆ ನಿಮ್ಗೂ ಕೂಡ ತಿಳಿಸೋದಕ್ಕೆ ಹೊರಟಿದೀವಿ. ಇವತ್ತು ನಾವು ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರೋ ಒಂದು ವಿಶೇಷವಾದ, ತುಂಬಾ ಪುರಾತನವಾದ ದೇವಸ್ಥಾನದ ಬಗ್ಗೆ ಮಾತಾಡಕ್ ಹೊರಟಿದೀವಿ. ಏನಪ್ಪಾ ಅಂದ್ರೆ, ಬೆಂಗಳೂರಲ್ಲಿ ಅಂದ್ರೆ ದಾಸರಹಳ್ಳಿ ಬಗ್ಗೆ ಯಾರ್ಯಾರಿಗೆ ಗೊತ್ತು ಅಂಡ್ ದಾಸರಹಳ್ಳಿ ಬಗ್ಗೆ ಯಾರ್ಯಾರು ತಿಳ್ಕೊಂಡಿದಾರೋ, ದಾಸರಹಳ್ಳಿ ಯಾರ್ಯಾರು ಓಡಾಡಿದಾರೋ, ಇದಿಷ್ಟು ಜನಕ್ಕೂ ಈ ದೇವಸ್ಥಾನದ ಬಗ್ಗೆ ಗೊತ್ತಿರುತ್ತೆ. ಈ ದೇವಸ್ಥಾನದ ಒಂದು ಮಹಿಮೆ ಬಗ್ಗೆ ಗೊತ್ತಿರುತ್ತೆ, ಒಂದು ಪವಾಡಗಳ ಬಗ್ಗೆ ಗೊತ್ತಿರುತ್ತೆ. ಆದ್ರೆ ದಾಸರಹಳ್ಳಿ ನಾನೇ 20 ವರ್ಷದಿಂದ ಇದ್ದೀನಿ, ನನಗೆ ಇದರ ಇತಿಹಾಸದ ಬಗ್ಗೆ ಗೊತ್ತಿಲ್ಲ. ಸೊ ನಾವು ಇವತ್ತು ಆ ದೇವಸ್ಥಾನದ ಒಂದು ಇತಿಹಾಸನ ಹುಡುಕೊಂಡು ಹೊರಟಿದ್ದೀವಿ. ಆ ದೇವಸ್ಥಾನ ಯಾವುದು, ಏನು, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಇವತ್ತು ನಾವು ನಿಮಗೆ ಹೇಳಕೊಟ್ಟಿರೋ ಆ ಒಂದು ವಿಶೇಷವಾದ, ಪುರಾತನವಾದ, ಒಂದು ಶಕ್ತಿಯುಳ್ಳ ದೇವಸ್ಥಾನ ಯಾವ್ದಪ್ಪ ಅಂದ್ರೆ ನೆಲಮಹೇಶ್ವರಿ ತಾಯಿ ದೇವಸ್ಥಾನ. ಈ ನೆಲಮಹೇಶ್ವರಿ ತಾಯಿ ದೇವಸ್ಥಾನದಲ್ಲಿ ನೆಲೆಸಿರೋ ದೇವಿ ನೆಲಮಹೇಶ್ವರಮ್ಮ. ಈ ದೇವಸ್ಥಾನದ ಬಗ್ಗೆ, ಈ ದೇವಿಯ ಬಗ್ಗೆ ಕೆಲವೊಂದು ಪುರಾತನವಾದ ಮಾಹಿತಿಗಳು, ಈ ದೇವಸ್ಥಾನದ ಒಂದು ಮೂಲ ಏನು, ಇಲ್ಲಿ ಈ ದೇವಸ್ಥಾನ ಹುಟ್ಕೊಂಡಿದ್ದಕ್ಕೆ ಕಾರಣ ಏನು, ಈ ದೇವಸ್ಥಾನದಿಂದ ಯಾರ್ಯಾರಿಗೆ ಒಳ್ಳೇದಾಗಿದೆ, ಈ ದೇವಿನ ನಂಬುದವ್ರಿಗೆ ಏನೇನು ಒಂದು ಪವಾಡಗಳು ನಡೆದಿದೆ, ಇವೆಲ್ಲ ವಿಚಾರಗಳನ್ನ ಇಲ್ಲಿರೋರ ಹತ್ರ ಕೇಳಿ ತಿಳ್ಕೊಂಡು ನಿಮಗೆ ತಿಳಿಸೋ ಒಂದು ಪ್ರಯತ್ನನ ನಾವು ಮಾಡಕ್ ಹೊರಟಿದೀವಿ. ಸೊ ಇವತ್ತು ನಾವಿಲ್ಲಿದ್ದೀವಿ. ಕಂಪ್ಲೀಟ್ ಡೀಟೇಲ್ಸ್ ನ ದಾಸರಹಳ್ಳಿ ಜನಕ್ಕೆ, ಬೆಂಗಳೂರಿನ ಜನಕ್ಕೆ, ಕರ್ನಾಟಕದ ಜನಕ್ಕೆ, ಈ ವಿಡಿಯೋ ನೋಡ್ತಿರೋ ಅಷ್ಟೂ ಜನಕ್ಕೂ ತಿಳಿಸೋ ಒಂದು ಪ್ರಯತ್ನ ನಾವು ಮಾಡಕ್ ಹೊರಟಿದೀವಿ. ನಾವಿಲ್ಲಿ ಯಾರನ್ನೂ ಏನು ನಂಬ್ಸಕ್ ಹೊರಟಿಲ್ಲ. ಸತ್ಯ ಏನಿದೆ, ಅದರ ಒಂದು ಇತಿಹಾಸ ಏನಿದೆ, ಅದನ್ನ ನಿಮಗೆ ತಿಳಿಸೋ ಪ್ರಯತ್ನ ಅಷ್ಟೇ. ಸೊ ಶುರುವಾತ್ಕೊಳ್ಳೋಣ, ಬನ್ನಿ. ಈ ದೇವಸ್ಥಾನದ ಇತಿಹಾಸನ, ದೇವಸ್ಥಾನದ ಬಗ್ಗೆ ತಿಳ್ಕೊಂಡಿರೋರು, ಈ ದೇವಸ್ಥಾನದಲ್ಲಿ ತಮ್ಮ ಜೀವನನ ಕಳ್ದಿರೋರ ಹತ್ರ ಕೇಳಿ ತಿಳ್ಕೊಂಡು ಅವ್ರ ಬಾಯಲ್ಲೇ ಇದನ್ನ ನಿಮಗ್ ಹೇಳೋ ಪ್ರಯತ್ನ ನಮ್ದು. ಈ ದೇವಸ್ಥಾನದಲ್ಲಿ ಇದ್ಕೊಂಡು ಸುಮಾರು 70 ವರ್ಷದಿಂದ ಇದೇ ಊರಲ್ಲಿರೋ ಈ ದೇವಸ್ಥಾನದಲ್ಲಿ ಹೂ ಮಾರೋ ಒಬ್ರ ಅಜ್ಜಿ ಹತ್ರ ಇವತ್ತು ಈ ದೇವಸ್ಥಾನದ ಒಂದು ಇತಿಹಾಸವನ್ನ, ಇದ್ರ ಕಥೆನ ನಾವು ನಿಮ್ಗೆ ಹೇಳಕೊಟ್ಟಿದೀವಿ. ಬನ್ನಿ ಅವ್ರ ಹತ್ರ ಹೋಗಿ ಮಾತಾಡೋಣ. ಅಮ್ಮ, ನಿಮ್ ಹೆಸರು? ಮುನಿಯಮ್ಮ ಅಂತ. ಅಮ್ಮ, ನೀವು ಸುಮಾರು ಈ ದೇವಸ್ಥಾನದ ಬಗ್ಗೆ ನಿಮಗೆ ಗೊತ್ತಾದ ಮೇಲೆ ಎಷ್ಟು ವರ್ಷ ಇಲ್ಲಿ ಕಳೆದಿದ್ದೀರಾ ನೀವು? ನಾನು ಚಿಕ್ಕ ಹುಡುಗಿಯಿಂದಾನು ಇದ್ದೆ. ಒಂದ್ ಸ್ವಲ್ಪ ದಿವಸ ಮದ್ವೆ ಆಗಿ ಬೇರೆ ಕಡೆ ಹೋಗಿದ್ದೆ. ಆದ್ರೂ ಅಲ್ಲಿಂದ ಮತ್ತೆ ತಿರ್ಗಾ ಹುಡುಗರೆಲ್ಲ ಬಂದು ನಮ್ ತಾಯಿ ತಾವು ಇಲ್ಲೇ ಸೇರ್ಕೊಂಡ್ರು. ಗಂಡ್ ಮಕ್ಳು ಕೆಲ್ಸಕ್ಕೆ ನಾನು ಇಲ್ಲಿಗೆ ಬಂದು. ಅಮ್ಮ, ಈಗ ಈ ದೇವಸ್ಥಾನದ ಚರಿತ್ರೆ ಬಗ್ಗೆ ನೋಡಕ್ ಹೋದ್ರೆ ಇಲ್ಲಿಗೆ ತುಂಬಾ ಜನ ಭಕ್ತರು ಬರ್ತಾನೆ ಇರ್ತಾರೆ. ಅದ್ರಲ್ಲೂ ವರ್ಷದಲ್ಲಿ ನಡೆಯುವ ಜಾತ್ರೆಯಲ್ಲಂತೂ ಸಾವಿರಾರು ಜನ ಸೇರ್ಕೊಳ್ತಾರೆ. ಆದ್ರೆ ಈ ಅಮ್ಮನ ಇತಿಹಾಸದ ಬಗ್ಗೆ ಸುಮಾರು 20 ವರ್ಷದಿಂದ ದಾಸಹಳ್ಳಿ ನಾನು ಇದೀನಿ, ನನಗೆ ಗೊತ್ತಿಲ್ಲ ಅಂದ್ಮೇಲೆ ತುಂಬಾ ಜನ ಗೊತ್ತಿರಲ್ಲ. ಆದ್ರೆ ಅಮ್ಮನ ಮೇಲೆ ಭಕ್ತಿ ತುಂಬಾ ಇದೆ. ಅವಳು ಮಾಡ್ಬೇಕು ಅಂದಿದ್ ಮಾಡೇ ಮಾಡ್ತಾಳೆ. ಅದ್ ನಂಬಿಕೆ ನನ್ಗೈತೆ. ಯಾರ್ ನಂಬ್ತಾರ ಬಿಡ್ತಾರ ಅದ್ ಗೊತ್ತಿಲ್ಲ. ನನಗಂತೂ ಅವಳ ನಂಬಿಕೆ ಐತೆ. ಈಗ ಅದನ್ನೇ ಅಮ್ಮನ ಒಂದು ಮೂಲ ಹೇಗೆ ಎಲ್ಲ ಕಲಿತಾ ಇದ್ದೀನಿ ನಾನು. ಅಮ್ಮನ ಒಂದು ಮೂಲ ಹೇಗೆ, ಅಮ್ಮ ಹೇಗೆ ಬಂದು ಇಲ್ಲಿ ನಿಲ್ಸಿದ್ರು, ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಮ ನೋಡೋರ್ಗೆ ಒಂದು ಮಾಹಿತಿ ಕೊಡ್ತೀನಿ, ಹೇಳಿ ಅಮ್ಮ. ಅದೇ ತಾತ ಅವರು ವಯಸ್ಸಾದವರು ಹೂವು ತಗೊಂಡು ಮಲ್ಲೇಶ್ವರ ಹೋಗಿದ್ರಂತೆ. ಯಾರ ತಾತ ಅವರು? ಯಾರು ಅದೇ ತಮ್ಮಣ್ಣ ಅಂತ ಹೇಳಿದ್ನಲ್ಲ, ಅದೇ ಏರಿಯಾಗೆ ಮುಂಚೆ ಕಾರ್ಪೊರೇಟ್ ಕಾರ್ಪೊರೇಟ್ರು ಎಲ್ಲ ಅವಾಗ ಯಾರು ಇರ್ಲಿಲ್ಲ ಹೇಳಿ, ಚೇರ್ಮನ್ ಅವರು ಇವ್ರು ಅಂತ. ಈಗ ನೀವ್ ಹೇಳ್ತಿರೋದು ಸುಮಾರು ಎಷ್ಟು ವರ್ಷದ ಹಿಂದಿನ ಕಥೆಗಳಾಗಿರ್ಬೋದು? ಅಂದ್ರೆ ನನಗೆ 70 ಅಂದ್ರೆ ಅದು ನಾವು ಒಂದು 15 ವರ್ಷ 20 ವರ್ಷ ಹುಡುಗಿರಾದ್ಮೇಲೆ ನಮ್ ತಾಯಿ ನಮ್ಗೆ ಹೇಳಿರೋದು, ಗೊತ್ತಾಯ್ತಾ? ಹಂಗಾಗಿ ನಮ್ಗೆ ಇರೋ ಗ್ಯಾಪ್ ಬಂದಿರೋದು ನಾನು ಹೇಳ್ತಾ ಇದ್ದೀನಿ ಸರ್. ಅವ್ರು ಹುಲ್ಲು ತಗೊಂಡು ಹೋಗಿದ್ರು ಮಲ್ಲೇಶ್ವರ ಮಾರಕ್ಕೆ. ಅವಾಗ ಇಷ್ಟಪ್ಪ ಗಂಟು ಅರ್ಶನದ ಬಟ್ಟೆಯಲ್ಲಿ ಗಂಟಿಕ್ಬಿಟ್ಟು ಬೆಳ್ಳಿ ರೂಪಾಯಿ ಎಲ್ಲ ಅದು ಹುಲ್ಲಲ್ಲಿ ಸುಟ್ಬಿಟ್ಟಿರೋದು. ಈ ಅಪ್ಪ ಎಲ್ಲ ಮಾರ್ಬಿಟ್ಟು ಸ್ವಲ್ಪ ಹುಲ್ಲು ಎತ್ಕೊಂಡು ಮಡಿಕೊಂಡು ಬಂದು ಅಲ್ಲಿ ಪೀಣ್ಯ ಡೌನಿಗೆ ಬರೋ ಅಷ್ಟೊತ್ತಿಗೆ ಇವಾಗ ಪೊಲೀಸ್ ಸ್ಟೇಷನ್ ಆಗಿದೆ. ಅಲ್ಲಿ ಒಂದ್ ಮರ ಇತ್ತು, ಹುಣಸೆ ಮರ. ಆ ಮರತ್ತಕ್ ಬರಕ್ಕೆ ಬಿಟ್ಟೋಗೋ ನನ್ನ ಅಂತ ಹೊಡಿತಿದ್ಲಂತೆ ಅಮ್ಮ. ಆದ್ರೂನು ಆ ಅಪ್ಪ ಗೊತ್ತಿಲ್ಲ ಅಪ್ಪಂಗೆ ಹೆಂಗ್ ಬಿಟ್ಟು ಬರ್ತಾನೆ. ಹಂಗೆ ನಿದ್ದೆ ಬಂದ್ಬಿಡ್ತಂತೆ, ಮಲಿಕಣ್ಣಂತೆ, ಬಾಯಾಕೆ ಆಯ್ತಂತೆ, ನೀರ್ ಕುಡ್ದಂತೆ, ಬೇದಿಗೆ ಹೋಗಂಗಾಯ್ತಂತೆ, ಹೋಗ್ ಬಂದಂತೆ. ಏನ್ ಮಾಡಿದ್ರು ಆಗ್ತೇನು, ಹೆಂಗೋ ಮಾಡಿ ಹಂಗಿಂಗ್. ಅವಾಗೇನ್ ರಿಸ್ಕ್ ಇರ್ಲಿಲ್ಲ ರೋಡು.
ಹಂಗಿಂಗ್ ಮಾಡಿ ಮನೆಗ್ ಬಂದಂತ. ಮನೆಗ್ ಬಂದ್ಬಿಟ್ಟು ಎತ್ತುಗಳು ಆಚೆ ಕಟ್ಬಿಟ್ಟು ಒಳಗಡೆ ಕಟ್ಟಿದ್ದು ಉಳ್ಕೊಂಡೋಗಿ ಮದದ್ವಲ್ಲ ತುಪ್ಪ ಅಂತ ಬೀಗ್ತಂತೆ ಗಂಟೆ. ಆ ಗಂಟೆ ಎತ್ಕೊಂಡು ಅವ್ರ ಅಜ್ಜಿ ಕೈ ಕೊಟ್ಟಂತೆ. ಅವ್ರ ಅಜ್ಜಿ ಇದ್ರು, ಅವ್ರ ಕಡೆಗ್ ಕೊಟ್ಟಂತೆ. ಅವ್ರೇನ್ ಮಾಡಿದ್ರಂತೆ, ಅದನ್ನ ಬೆಳ್ಳಿ ರೂಪಾಯಿ ಎಲ್ಲ ತಗೊಂಡ್ಬಿಟ್ಟು ತಿಪ್ಪಟ್ಟಿ ಉಂಡಿ ಮಡಗಿದ್ರಂತ ಅವ್ರ ಮನೇಲಿ. ಆ ಉಂಡಿ ಒಳಗೆ ಹಾಕ್ಬಿಟ್ಟು ಈ ಬಟ್ಟೆ ತಗೊಂಡೋಗಿ ಮನೆಯಿಂದ ಬಿಸಾಕ್ತಿರಂತೆ. ಅಂದ್ರೆ ಆ ಗಂಟೆ ಗುಂಡಿನಲ್ಲಿ ಹಾಕ್ಬಿಟ್ಟು ಬಟ್ಟೆನ ಮನೆಯಿಂದ ಬಿಸಾಕ್ತಾರೆ. ಆ ಬಟ್ಟೆ ಊರೆಲ್ಲ ಮನೆ ಮೇಲೆ ಹೋಗ್ಬಿಟ್ಟಂತಿ. ಅವ ಊರ್ ಚಿಕ್ಕದಾಗಿಟ್ಟಿದ್ದು ಬಿಡು. ಒಂದು ಬಂಜಗರ್ದು ಒಂದು 18 ಮನೆ, ಗೌಡ್ಗಳ್ದು ಒಂದು 18 ಮನೆ, ಈ ತೋಟಿ ನಡಿ ಊರ ತೋಟಿ 2 ಮನೆಯರು ಆ ತರ ಹಬ್ಕೊಂಡಿತ್ತಂತೆ. ಅವಾಗ ಅಯ್ಯಮ್ಮ ಏನ್ ಮಾಡಿದಂತೆ, ಊರೆಲ್ಲ ಕಿತ್ಕೊಂಡೋಗಿ ಮಾರೋದು, ಮಲ್ಲೇಶ್ವರದಲ್ಲಿ ತಿನ್ನೋದು ಎಲ್ಲ ಮಾಡೋರು. ಆದ್ರೂ ಇವ್ರ ಮನೆಯವ್ರು ತಿಂದ್ರೆ ಮಕ್ಳಿಗೆ ಸಾರು. ಅಂದ್ರೆ ಈ ಯಾರ ಮನೆಯಲ್ಲಿ ಬಳಸಿ ಇಟ್ಟಿದ್ರಲ್ಲ ಅವ್ರ ಮನೆಯವ್ರು ಮಾತ್ರ ತಿಂದ್ರೆ ವಿಷಯ ಆಗಿರುತ್ತೆ. ಯಾರ ಮನೇಲಿ ಏನೇ ತಿಂದ್ರು ಏನೋ ತೊಂದರೆ ಹಾಕಿದೀವಂತೆ. ಅವಾಗ ಏನ್ ಮತ್ತೆ ಈ ಒಜ್ಜಿಗೆ ಬಿಸಾಕಿದ್ಲಲ್ಲ, ಕಿತ್ತು ಬಂದ್ಬಿಟ್ಟು ಹೋಗಿ ಬಿಡಾಕ್ತಿದ್ವಿ. ಎಲ್ಲ ಫುಲ್ 15 ಜನ ಎಲ್ಲ ಸತ್ತವ್ರ. 18 ಜನ ನೆಲಗಂಡು ಭೂಮಿಯಿಂದ ಹೊಡೆದು ಹುಟ್ಟಿ 18 ಕಲ್ಲು ಭೂಮಿಯಿಂದ ಹೊಡೆದು ಹುಟ್ಟಿ ಅಯ್ಯಮ್ಮ ಬಂದಿರೋದು ನಮ್ಮೂರಿಗೆ. ಬಂದು ಇವ್ರು ತಾತ ಮುತ್ತಾತ ಯಾರೋ ಇದ್ರು, ಅವ್ರ ಮೈ ಮೇಲೆ ಬಂದು ಅವನ್ನ ಕತ್ರ ಅವ್ನ ಹೋಗ್ಬಿಟ್ಟವನ ಕಚ್ಬಿಟ್ರಿ ಅವ್ರನ್ನ. ಅವ್ರ ಯಥಾಪ್ರಕಾರ ಅವ್ರ ಹೆಂಗಿದ್ರು ಅದೇ ತರ ಮಾಡ್ತೀನಿ ಅವ್ರ ಸಂಸಾರನ ಕತ್ರಿ ಅಂತ ಹೇಳಿ ಮೈ ಮೇಲೆ ಬಂದು ಅಲ್ಲಿ ಮರಿದಾಗ ಇರ್ತಾಕ. ಅದು ಭೂಮಿಯಿಂದ ಹೊಡೆದು ಬಂದಿರೋದು, ಕೆಂಟ್ರಾಗಿರೋದು. ಆ ಕಡೆ ಈ ಕಡೆ ಇರೋದು ಉಳಿರೋದು. ಅಂದ್ರೆ ಅಮ್ಮ ಅಲ್ಲಿ ಇರೋದು ಒಂದ್ ಕಲ್ಲು, ಮೂರ್ ಕಲ್ಲಿದೆ. ಆದ್ರೆ ಇಲ್ಲಿ ಇರೋ ದೇವಸ್ಥಾನ ಹೆಸರು ಮಹೇಶ್ವರಮ್ಮನ ಗುಡಿ ಅಂತ. ಆದ್ರೆ 3 ದೇವತೆಗಳು ಅಲ್ಲಿ ಇದಾರೆ ಅಂತ ಆ ದೇವಸ್ಥಾನದಲ್ಲಿರೋ 3 ದೇವತೆಗಳು ಹೇಳೋದು ಇಲ್ಲ, ಒಂದೇ ದೇವ್ರೆ. ಒಂದೇ ದೇವ್ರೆ ಅಂದ್ರೆ ಸೆಂಟ್ರಾಗ ಐತೆ. ಇಲ್ಲೊಂದು ಇಲ್ಲೊಂದದೇ. ಇದು ಹೊಡೆದು ಹುಟ್ಟಿರೋ ಭೂಮಿಯಿಂದ ಅವ್ರು ಮಲಗಿದಾಗಿನೇ ಹೊಡ್ಕೊಂಡದೆ. ಹೊಡೆದು ಹುಟ್ಟಿರೋದು ಅದು ಸಣ್ಣ ಸಣ್ಣ ಕಲ್ಲು. ಒಂದೇ ಮರಗ್ ಬಾರ್ದಲ್ಲ, ಆ ಕಡೆ ಈ ಕಡೆ ಇವರು ತಂದು ಉಣಿ ಅಭಿವೃದ್ಧಿ ಮಾಡಿರೋದ ಕಡೆ. ಅಂದ್ರೆ ಅಮ್ಮ ಈ ದೇವಸ್ಥಾನ ಇವತ್ತು ಏನ್ ನಾವ್ ನೋಡ್ತಿದೀವಿ, ಈ ಮಟ್ಟಕ್ಕೊಂದು ಅಭಿವೃದ್ಧಿ ಆಗೋದಕ್ಕೆ ಯಾರ್ಯಾರು ಮುಖ್ಯವಾಗಿ ಕಾರಣ, ಅಥವಾ ಇವರಿಂದ ಇಷ್ಟು ಶುರುವಾಯ್ತು ಅಂತ ಅದು ಹೇಳಕ್ಕಾಗಲ್ಲ ಸರ್. ನೀನು ಬರ್ತೀಯ, ನೀನೊಂದ್ 50,000, ಅವ್ರು ಬರ್ತಾರೆ 1 ಲಕ್ಷ ಕೊಟ್ಟಿರ್ತಾರೆ, ಇನ್ನೊಬ್ರು ಬರ್ತಾರೆ 1 ಲಕ್ಷ ಕೊಟ್ಟಿರ್ತಾರೆ. ಆ ತರ ಅಭಿವೃದ್ಧಿ ಮಾಡ್ಕೊಂಡಿರೋದು. ಅವ್ರೇನ್ ತಪ್ಪು ಮಾಡ್ಕೊಂಡಿಲ್ಲ, ಎಲ್ಲ ದೇವಸ್ಥಾನ ತಿಂತಾರೆ. ಅವ್ರು ಯಾರು ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ನಮ್ಮ ಊರು ತಳವಂದಿದ್ರವಲ್ಲ, ಅವರೇ ಕೈಯಿಂದ ಹಾಕಿ ಎಲ್ಲ ಮಾಡ್ತೇನೆ. ಇವಾಗ ಪ್ರಸಾದ ಹಂಚೋರು ಅಷ್ಟೇ, ನಮ್ ತಳವಂದಿದ್ರು ಮಕ್ಕಳುಗಳೇ ಮಾಡ್ಬೋದು. ಅದ್ರೊಳಗಾಗಿ ಭಕ್ತಿಗೆ ಯಾರನ್ನ ವಾರಕ್ಕೊಂದ್ಸಲಿ ತಂದು ಕೊಡ್ಬೋದು. ನೀವ್ ತಂದು ಕೊಡ್ತೀರಾ, ನಾನ್ ತಂದು ಕೊಡ್ತೀನಿ, ಅವ್ರು ಕೊಡ್ತಾರೆ, ಅವ್ರನ್ನ ಪ್ರಸಾದ ಮಾಡಿ ಶುರುವಾಗ್ಬೇಕು ಅಂತ. ಅಂದ್ರೆ ಈಗಲೂ ಅಮ್ಮ ಬೈ ಮೇಲೆ ಬಂದು ಹೇಳೋ ಪದ್ಧತಿ ಈಗಲೂ ನಡ್ಕೊಂಡ್ ಬಂದಿದೆ, ನಡೀತಿದೆ. ಒಂದ್ ದಿವಸ ಮುಂಚೆ ಹೋಗಿ ಹೇಳ್ಬೇಕು ಅವ್ರ ಪೂಜಾರ ಕೊಡ್ಬೇಕು, ಈ ತರ ನಾವು ಬಂದು ಕೇಳಕ್ ಬರ್ತೀವಿ ಅಮ್ಮನ್ನ ಅಂತ ಹೇಳ್ಬೇಕು. ಅವ್ರು ಬೆಳಿಗ್ಗೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಅಮ್ಮ ನೀವ್ ಹೇಳಿದ್ರಲ್ಲ, ಅಂದ್ರೆ ಈ ದೇವಸ್ಥಾನಕ್ಕೆ ಸುಮಾರು ಎಷ್ಟು ವರ್ಷಗಳ ಇತಿಹಾಸ ಇರ್ಬೋದು? ಯಾಕಂದ್ರೆ ಇವ್ರು ಹೇಳಿದ ಪ್ರಕಾರ ಇವ್ರದೇ 9ನೇ ತಲೆಮಾರು ಅಂತ ನೀವು 9 ಅಂದ್ರೆ ಸುಮಾರು 700 ವರ್ಷ ದಾಟೈತೆ. 700 ವರ್ಷ. ಅಂದ್ರೆ ನಿನ್ನೆ ನಾನು ಅಲ್ಲಿ ಹೊಸ ದೇವಸ್ಥಾನದ ಹತ್ರನೂ ಹೋಗಿದ್ದೆ. ಅಲ್ಲಿ ಆಡಳಿತ ಮಂಡಳಿ ಒಬ್ರು ಇದ್ದವ್ರು ಹೇಳಿದ್ರು, ಮುಂಚೆ ಅದು ಇದು ಕಾಡಾಗಿತ್ತು, ಅದು ಊರಾಗಿತ್ತು, ಇಲ್ಲಿ ವರ್ಷಕ್ಕೊಂದೇ ಸರಿ ಪೂಜೆ ಆಗ್ತಿತ್ತು. ಜಾತ್ರೆಯಲ್ಲಿ ಒನ್ ಟೈಮ್ ಮಾಡಿ ಅಂತೆ. ಇಲ್ಲ ಅಂದ್ರೆ ಈ ಅಮ್ಮನ್ಗೆ ಏನ್ ತುಂಬಾ ಇಷ್ಟ ಆಗುತ್ತೆ ಭಕ್ತರಿಂದ? ಅಮ್ಮ ಏನಿಂದ ಹರಕೆ ರೂಪದಲ್ಲಿ ಏನನ್ ಜಾಸ್ತಿ ಅಪೇಕ್ಷೆ ಪಡ್ತಾರೆ? ಅಪೇಕ್ಷೆ ಅಂತ ಅವಳೇನು ಕೊಡಲ್ಲ. ನಾವ್ ಏನ್ ಹರಕೆ ಮಾಡ್ಕೊಂಡಿತ್ತು ಅದೆಲ್ಲ ಮಾತ್ರ ಕೊಡೋ ತಕ್ಕ ಬಿಡಲ್ಲ. ನಮ್ ತಾಯಿ ಒಂದೇ ಒಂದು ಕಾನೂನು ಇದ್ದಿತ್ತು, 13 ರೂಪಾಯಿಗೆ ಮಾಡ್ಕೊಂಡಿದ್ರು. ಆ ಕಾಲದಾಗ ನಮಗ್ ಕಷ್ಟ. ನಾವು ಅದನ್ನ ಖರ್ಚು ಮಾಡ್ಕೊಂಡು ನನ್ನ ಮದುವೆ ಆದಾಗ ನನ್ ಮೇಲ್ ಬಂದಯಮ್ಮ ಆ ದುಡ್ಡು ಉಸುರು ಮಾಡ್ಕೊಂಡವಳು. ಕುದುರೆ ಕಾಲಿಗೆ ಬೆಳ್ಳಿ ಗೆಜ್ಜೆ ತಂದಾಕಿ ತೆರ್ಪಣಿಸಿ ಪೂಜೆ ಮಾಡಿಸಿ ಹೋದ್ಮೇಲೆ ನನ್ಗೆ ಇವತ್ತವರೆಗೂ ಒಂದ್ ಸುಖ ಇಟ್ಟಿಲ್ಲ ಅವತ್ತಿಂದ. ಆ ತರ ಅಮ್ಮ ಬಿಡ್ಗಿರೋದು. ಆಡಿದ ಮಾತ್ರ ನಾವ್ ನಡ್ಕೋಬೇಕಷ್ಟೇ ಅವಳ ಹತ್ರ. ನಾವ್ ಏನೇ ಕೊಡ್ತೀವಿ ಅಂದಿದ್ವಿ, ಒಂದ್ ಉರುಕಡ್ಡಿ ಕೊಡ್ತೀವಿ ಅಂದ್ರೆ ಕೊಡ್ಲೇಬೇಕು ಅವ್ರಿಗೆ.
ಅಂದ್ರೆ ಇಲ್ಲಿ ಒಂದು ದೇವಸ್ಥಾನ ಆದ್ಮೇಲೆ ಅಲ್ಲಿ ದೇವಸ್ಥಾನ ಯಾಕೆ ಮಾಡ್ಬೇಕು ಅಂತ ಇವ್ರಿಗೆ ಮನ್ಸುಗಳಿಗೆ ಬಂದಿತ್ತು. ಅದು ಮೆರವಣಿಗೆ ದೇವ್ರು ಮುಂದೆ ಅದು ಆಗಿನ ಕಾಲದಲ್ಲಿ ಆ ಗ್ರಾಮದ ಜನ ಇಲ್ಲಿ ಬರಕ್ ಆಗ್ತಾ ಇರಲಿಲ್ಲ. ಅದಕ್ಕೆ ಗ್ರಾಮಕ್ಕೆ ಅದು ಇರ್ಲಿ ಅಂತ ಸೀಮಿತ. ಅದು ಹೆಚ್ಚು ಕಮ್ಮಿ 500-600 ವರ್ಷದ ಹಿಂದೆ ದೇವಸ್ಥಾನ. ಆಮೇಲೆ ಈ ಅಮ್ಮ ಒಬ್ಳೆ ಅಲ್ಲ, ಇವ್ರ ಅಕ್ಕ ಅವಳಿದ್ದಾರೆ ಮಾರಮ್ಮ, ಆ ಅಮ್ಮನೂ ಅಷ್ಟೇ ಅವತ್ತಿಂದಾನು ಅವಳು. ಅಂದ್ರೆ ಅಮ್ಮ ಇಲ್ಲಿ ಬಂದು ನಿಲ್ಸೋದಕ್ಕೆ ಅದೊಂದೇ ಕಾರಣ ಆಗಿತ್ತ ಅಥವಾ ಬೇರೆ ಏನಾದ್ರು ಕಾರಣಗಳಿತ್ತ? ಏನೋ ಅದ್ ನಮಗ್ ಗೊತ್ತಿಲ್ಲ. ಅವಳು ಇದ್ದಿದ್ದೆ ಮೈಸೂರಲ್ಲಾಗಂತೆ, ಮೈಸೂರಿಗೆ ಬಿಟ್ರ ನನ್ನ ಅಂತ ಕೇಳಿದಂತೆ. ಇವರೆಲ್ಲ ನಮ್ಮೂರಿಗೆ ಬಂದಿದ್ಯಾ, ನಾವಿನ್ ಯಾಕೆ ಕೂಡ ನಮ್ ತಾಯಿ ತರ ನೀನ್ ನಮ್ಗೆ ನೆನಪು, ನಾವೇ ನಿನ್ ಪೂಜೆ ನಡೆಸ್ತೀವಿ. ಅದೇ ತರ ಅವ್ರ ದೊಡ್ಡವ್ರು ಹೇಳಿದ ತರನೇ ನಡ್ಕೊಂಡು ಹೋಯ್ತಾ ಇದೆ. ಇನ್ನೂ ಅಭಿವೃದ್ಧಿ ಆಗ್ತಾಗಿಲ್ಲ, ಕಮ್ಮಿ ಅಂತೂ ಏನಾಗಿಲ್ಲ. ಅಂದ್ರೆ ಅಮ್ಮ ಈ ತಾಯಿಗೆ ಬೇರೆ ಬೇರೆ ಕಡೆಯಿಂದೆಲ್ಲ ಭಕ್ತರುಗಳು ಬರ್ತಾರೆ. ಅಂದ್ರೆ ಬೇರೆ ಊರಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರೋರು ಕೂಡ ಇದಾರೆ ಹೆಚ್ಚು ಕಮ್ಮಿ ನೋಡೋದಾದ್ರೆ. ಚೆನ್ನೈ ಸುಪ್ರೀಂ ಕೋರ್ಟ್ ಎಲ್ಲ ಅವರು ವರ್ಷಕ್ಕೊಂದ್ಸಲ ಇಡೀ ಅವ್ರ ಫ್ಯಾಮಿಲಿ ಬರೋದು. ಅಂದ್ರೆ ನಾನ್ ನೋಡ್ದಂಗೆ ಅಮ್ಮನ್ಗೆ ನೈವೇದ್ಯ ಅಂತ ಮೊಸರನ್ನ ಮಾಡಿಕ್ಕೋ ಜಾಸ್ತಿ ನಾವು ನೋಡ್ದಾಗೆ. ಯಾಕೆ ಅಂದ್ರೆ ಅಮ್ಮ ಅಪ್ಪ ಉಯ್ತದಲ್ವಾ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲಾರು ಉಯ್ತಾಳೆ. ಅದಕ್ಕೋಸ್ಕರ ಮೊಸರನ್ನ ತಂದಿರ್ತಾರೆ. ತಂಪು ಅವಳಿಗೆ ಇಷ್ಟ, ಅದು ಅದಕ್ಕೋಸ್ಕರ ಬೇವಿನ ಸೊಪ್ಪು ಮೊಸರು ಅನ್ನ ಅದೇ ತುಂಬಾ ಜಾಸ್ತಿ ಕೇಳೋದವ್ರು. ಅದು ಇಷ್ಟು ಜನ ಓಡಾಡ್ತಾರೆ. ಮರದ ಪ್ರತಿ ಒಂದೊಂದು ಕೊಂಬೆ ಒಂದಿದೆ. ಇವತ್ತವರೆಗೂ ಇತಿಹಾಸನೇ ಮನುಷ್ಯ ಮೈನಲ್ಲಿ ಇಷ್ಟು ಅದು ಗೊತ್ತಾ ನಿಮ್ಗೆ? ನೋಡಿ ಎಂತ ಜನ ನಾವ್ ಈ ಕಡೆ ಬಂದ್ಮೇಲೆ ಬಿಟ್ಟಿದೆ. ಒಂದು ಮಗು ಮೇಲೂ ಬೀಳೋ ಇತಿಹಾಸ ಇಲ್ಲ. ಅಲ್ಲಿ ಒಂದು ದೊಡ್ಡ ಮರ ಇತ್ತು, ಆ ತರ ಮರ ಬಂಡವಾಯಿ ಮರ. ಒಳಗಡೆ ಇತ್ತು, ಕಡ್ದು ಹಾಕಿದ್ರು. ಕಡಿಯಕ್ ಆಗುತ್ತ ನಾವು? ಅದು ನನ್ ಕುತೂಹಲ ಇತ್ತು, ನಾನು ಅದನ್ನ ಅನ್ಕೊಂಡೆ. ಅದು ಅದಷ್ಟು ಅದೇನೆ, ಅದು ಕಾರ್ ನಿಂತಿತ್ತು ಅಂತ. ಇಲ್ಲೇ ಅವನೇ ಮೆಡಿಕಲ್ ಅವತ್ತು. ಆದ್ರೂ ಆ ಕಾರ್ಗೊಂದು ಗಾಡಿ ಹೋಗ್ದಂಗೆ ಮಲಿಕೊಂಡಿದ್ಲು ಅಮ್ಮ. ಬುಡದ್ ಸಮೇತ ಬುಡದ್ ಸಮೇತ. ಸಮೇತನೆ ಅದ್ರೆ ಮರದ ಕಡ್ಡಿ ಅದ್ ಹಾಕಿರೋದು. ಅಲ್ಲಿ ಹಾಕಿರೋದು ನಾವು. ಅಂದ್ರೆ ಬುಡದ ಸಮೇತ ವಾಲಿತ್ತು. ಅದ್ರ ಹಿಂದೆ ಒಂದು ಮರ ಇತ್ತು, ನಾವು ನೋಡಿದ್ವಿ. ಅದೇ ಮರನೇ ಬಿದ್ದೋಗಿದ್ದಂಗೆ. ಅಮ್ಮ ಇದು ಜಾತ್ರೆ ಬಗ್ಗೆ ಹೇಳೋದಾದ್ರೆ ವರ್ಷಕ್ಕೊಂದ್ಸರಿ ನಡೆಯೋ ಜಾತ್ರೆನ ಇದೇ ಟೈಮಲ್ಲಿ ನಡಿಬೇಕು ಅಂತ ಹೆಂಗ್ ಡಿಸೈಡ್ ಮಾಡ್ತಾರೆ? ಕೇಳ್ತೀವಿ ಮೊದ್ಲೇ ಯಾವಾಗ ಇದ್ರೂ ಮೇ ತಿಂಗಳು 3ನೇ ವಾರದಲ್ಲೇ ಆಗೋದು. ಮಾಡ್ಬೋದು, ಮುಗಿಸ್ಬೇಕು. ಅಂದ್ರೆ ಈ ಜಾತ್ರೆಯ ಒಂದು ವಿಶಿಷ್ಟತೆ ಬಗ್ಗೆ ಹೇಳೋದಾದ್ರೆ ನೀವು ಅಂದ್ರೆ ಅದು ಎಷ್ಟು ತಲತಲವಾಂತರಗಳಿಂದ ನಡ್ಕೊಂಡ್ ಬಂದಿದೆಯಲ್ಲ ಆ ರೀತಿ 3 ದಿನ ನಡೆಯೋ ಜಾತ್ರೆ ಏನೇನ್ ನಡೆಯುತ್ತೆ? ಏನೇನ್ ನಡೆಯುತ್ತೆ? ಸೋಮವಾರ ದಿವಸ ಮುತ್ರಾಯ ಬಸವಣ್ಣಂಗೆ ಆರತಿ ಮಾಡ್ತೀವಿ, ಆಯ್ತಾ? ಅದು ಹೋಗಿ ಎಲ್ಲಾ ಬೆಳಿಕೊಂಡು ಆ ಕಡೆ ಅದೇ ಬೈಲಪ್ಪ ಕಲ್ಲಿಂದ ಮುತ್ರಾಯ ಬಸವಣ್ಣ ಅವ್ರಿಗೆ ಆರತಿ ಮಾಡ್ತೀವಿ. ಮಂಗಳವಾರ ಬೆಳಿಗ್ಗೆ ಇಲ್ಲಿ ಬರ್ತೀವಿ ಮರತಕ್ಕೆ. ಈ ಮರತ್ತವ ಆಚಾರ್ಯರು ಬರ್ತಾರೆ, ಮೊಡವಾಳ್ರು ಬರ್ತಾರೆ. ಅವ್ರ ನೆಡಮುಡಿಗೆ ಮೇಲೆ ಬಾಯಿ ಬೀಗ ಕಿತ್ತಿಟ್ಕೊಂಡು ಕೈಲಿ ಬಾಯಿ ಸುತ್ತಿಸ್ಕೊಳಕ್ ಆಗದಿದ್ರು ಮಕ್ಳು ಮರಿಗೆ ಕೈ ಚುಚ್ತಾರೆ. ಅಲ್ಲಿಂದ ತಗೊಂಬಂದ್ ಇಲ್ಲಿ ಆ ಅಮ್ಮನ್ಗೆ 10 ಗಂಟೆ 11 ಗಂಟೆಗೆ ಇಲ್ಲೋಗಿ ಕೂತಾರೆ ಮರತ್ತವ್. ಅಲ್ಲೇ ಇರೋದು ಅವಳು ಚಿಕ್ಕಮ್ಮ ದೊಡ್ಡಮ್ಮ, ಆಯ್ತಾ? ಅಲ್ಲಿ ಇರಿಸಿ ಅವಳಿಗೆ ಪೂಜೆ ಮಾಡಿ ಅವಳಿಗೆ ಬಾಯಿ ಬೀಗಗಳೆಲ್ಲ ಅರ್ಕೆ ಕೊಟ್ಬಿಟ್ಟು ಆಮೇಲೆ ಮನೆಗೆ ಹೋಗಿ ಮತ್ತೆ ಕೊಂಡದಾರ್ತಿ 1 ಗಂಟೆಗೆ ಶುರು ಹಚ್ಕೊಂತಾರೆ. ಕೊಂಡ ಹಾಯೋದ್ರದ್ದು ಹಿಂದೆ ಇರೋ ಒಂದು ವಿಶೇಷತೆ ಅಥವಾ ಒಂದು ಭಕ್ತಿ ಒಂದು ಕತೆ ಹೇಳೋದಾದ್ರೆ ಅದೇನು? ಅದೇ ಸರ್, ಅದು ಅವ್ರು 1 ಗಂಟೆಗೆ ಊರೆಲ್ಲ ಹೋಗಿ ಮನೆ ತಕ್ಕನು ಆರ್ತಿಗಳು ಹೊರಡಿಸ್ಕೊಂಡು ಇಲ್ಲಿಗೆ ಬರ್ತಾರೆ. ಆವಾಗ ಅಮ್ಮಂತ ಇಲ್ಲಿಗೆ ಬರೋ 3 ಗಂಟೆ 3:15 ಆಗುತ್ತೆ. ಆವಾಗ ಕೊಂಡದಾಗ ಹೋಗ್ತಾರೆ ಅರ್ಕೆ ಮಾಡ್ಕೊಂಡಿರೋರು. ಅಂದ್ರೆ ಈ ಕೊಂಡ ಹಾಯೋ ಒಂದು ಪದ್ಧತಿ ಬಂದಿದ್ರೆ ನಿನ್ಗೇನು ಆಗಲ್ಲ. ನೀನ್ ಏನಾದ್ರು ಸ್ವಲ್ಪ ಅವಳ ಸ್ನಾನ ಮಾಡ್ಕೊಂಡು ಮುಟ್ಟು ಅಂಟಾಗ್ ಬಂದಿದ್ರೆ ನಿಮ್ ಕಾಲು ಪಾಲು ಬಬ್ಬೆ ಬರ್ತದೆ. ಅಂದ್ರೆ ಸುಡಲ್ಲ ಕಾಲಲ್ಲಿ? ಸುಡುತ್ತೆ ಸರ್. ಅದೇ ಏನಾನ ಅವಲಕ್ಷಣ ಮಾಡ್ಕೊಂಬಂದ್ರೆ ಒಂದೇ ಮನಸ್ಸಿಂದ ಬಂದ್ರೆ ಅವಳು ಏನು ಮಾಡಲ್ಲ. ನಾನು 7 ವರ್ಷ ಹೋಗಿದ್ದೀನಿ, ಈ ನಂಬ್ತೀಯ? ಏನು ಆಗಿಲ್ಲ. 7 ವರ್ಷ ಊಟ ಮಾಡಿ ಬಂದಿದ್ದೀನಿ ನಾನು. ಹೋಗ್ಬೇಕಾದ್ರೆ ಅನುಮಾನ ಮಾಡ್ಕೊತಾರಲ್ಲ, ಯಾವಾಗ ಊಟ ಮಾಡ್ಲಿ ಏನ್ ಮಾಡ್ಲಿ ಅಂತ ಬರ್ತಾರಲ್ವ, ಅವ್ರಿಗೆ ಬಬ್ಬೆ ಬರುತ್ತೆ. ನಮ್ಮಂತರ್ಗೆ ಏನು ಬರುತ್ತೆ? ಮನ್ಸಲ್ಲಿ ಶುದ್ಧವಾಗಿ ಭಕ್ತಿ ಇದ್ರೆ ಅಮ್ಮ ಏನು ಮಾಡಲ್ಲ ಅಂತ ಹೇಳ್ತೀರಾ? ಅಂದ್ರೆ ಈ ತಂಬಿಟ್ಟಿನ ಆರತಿ ಹೊತ್ಕೊಂಡ್ ಬರ್ತಾರಲ್ಲ, ಅದು ಏನಕ್ಕೆ? ಉತ್ತರಾಯನ್ಗೆ ಬಸವಣ್ಣಂಗೆ ಬೆಲ್ದಾರ್ತಿ, ಆಮೇಲೆ ಆಂಜನೇಯನ್ಗೂ ಬೆಲ್ದಾರ್ತಿ. ತಂಬಿಟ್ಟಿನ ಆರತಿ ಅಂತ ಚಿಕ್ಕಮ್ಮ ದೊಡ್ಡಮ್ಮಂಗೆ, ಮಹೇಶ್ವರಮ್ಮಂಗೆ, ದನಿನ್ ಮರಮ್ಮಗೆ.
ಇಲ್ಲಿ ಮಹೇಶ್ವರಮ್ಮ ಬಂದು ನೆಲೆಸಿದ್ದು ನೀವ್ ಹೇಳಿದ್ರಿ. ಈ ಚಿಕ್ಕಮ್ಮ ದನಿನ್ ಮಾರಮ್ಮ ಅವ್ರೆಲ್ಲ ಅವ್ರ ಅಕ್ಕ ತಂಗಿದ್ದೀರಂತೆ ಅವ್ರಿಗೆ ಜನ ಊರುಂಟೆ ಮಾಡಿ ಮಾರಮ್ಮ ಆಯಮ್ಮ ಲಿಂಗ ಹಾಕಿರೋರ್ ಮನೆಗೆ ಕೊಟ್ಟವ್ರಂತೆ. ಆಯಮ್ಮನಿಗೆ ಮರಿ ಪರಿ ಎದುರು ಹೊಡಿಯಂಗಿಲ್ಲ, ತೆರೆ ಹಾಕಿ ಮರಿ ಹೊಡಿತಾರೆ ಅಲ್ಲಿ. ಇಲ್ಲಿ ನಾವು ತೆರೆ ಗಿರೆ ಏನಿಲ್ಲ, ಹೊಡೆದೇ ಮಾತ ಆತರ. ಅವ್ರಿಬ್ರು ಜಗಳ ಆಡಿ ಇಬ್ರು, ಅದು ದೊಡ್ಡ ಕತೆ. ಇಲ್ಲಿ ಒಂದ್ ಬಾವಿ ಇತ್ತು, ಒಂದ್ ಮರ ಇತ್ತು, ಕಟ್ಟೆ ಇತ್ತು. ಅವಾಗ ನಮ್ಮೂರು ಶೇವಿಂಗ್ ಹೋಗಿ ಬರೋ 3 ಗಂಟೆ ರಾತ್ರಿಗೆ ಶೇವಿಂಗ್ ಮಾಡಕ್ಕೆ. ಅವಾಗೆಲ್ಲ ಸರ್ ಇದಲ್ವಾ, ಹೋಗಿದ್ದಾಗ ಈ ಶಾಪ್ಗಳೆಲ್ಲ ಏನು ಇರ್ಲಿಲ್ಲ. ಅವಾಗ ಬರೋವಾಗ ಈ ಅವಳು ಇವಳು ಇಬ್ರು ಜಗಳ ಮಾಡಿ ಕೂರು ಇಟ್ಕೊಂಡು ಕರ್ದಾಡಿ ನನ್ನ ಎದುರು ಮರಿ ಹೊಡಿಸ್ತೀಯ, ಪಾಲನ್ ಹೊಡಿಸ್ತೀಯ, ನೀನ್ ಹೊಡಿಸ್ಕೂಡ್ದು, ನಾನ್ ಲಿಂಗದವಳು ಅಂತ ಜಗಳ ಮಾಡಿ. ಆ ಪದ್ಧತಿನೂ ಇತ್ತ ಕೋಣ ಅಂತ ಹೇಳಿದ್ರು. ಆಮೇಲೆ ಒಬ್ರು ಅಜ್ಜ ತಾತನಿಗೆ ಒಂದು ಎಡೆ ಒಂದ್ 7-14 ಬಾರ್ಕೂರು ಸುತ್ತಿ ಅವರು ಅದನ್ನ ಏನೇನ್ ಸಿಕ್ಕಿತ್ತು ಅಂತ ಹೇಳಿದ್ರಿ? ಜಡೆ ಬಿಲ್ಲೆ, ಕೂದ್ಲು, ತಲೆ ಕೂದ್ಲು ಸರಿ ಸಿಕ್ಕಿತ್ತಂತ. ಅದನ್ನ ತಗೊಂಡೋಗಿ ಅವರು ಒಂದ್ ಪೆಟ್ಟಿ ಮರದ್ದು, ಆ ಪೆಟ್ಟಿಲಿ ಇಟ್ಟುಬಿಟ್ಟು ಆ ಅಮ್ಮಂಗೆ ಶುಕ್ರವಾರ ಮಂಗಳವಾರ ಇಳಿಸಿ ಪೂಜೆ ಮಾಡೋದು, ಮೇಲೆ ಕತ್ತೋದು ತರ ಮಾಡಿ. ಅಂದ್ರೆ ಅದು ಸಿಕ್ಕಿದ್ದು ಅದೇನಾಯ್ತು? ಶೇವಿಂಗ್ ಇವತ್ತು ಐತಂತ ಅವ್ರ ಮನೇಲಿ. ಇವ್ರು ಶುದ್ಧ ಇಲ್ವಲ್ಲ ಇವಾಗ್ಲವ್ರು ಎಲ್ಲ ಕುಡಿಯೋದು ಪಡಿಯೋದು ಮಾಡಿ ಅವಲಕ್ಷಣ ಮಾಡ್ಕೊಂಡು ಇವತ್ತು ಆ ಪೆಟ್ಟಿ ಹಂಗೆ ಐತಂತೆ ಅವ್ರ ಮನೇಲಿ. ಬಾಗ್ಲು ಅದಿದೆ ಇದಂತೆ. ಆದ್ರೂ ಅವ್ರಿಗೆ ಕಾಣಿಸ್ತಾ ಇಲ್ಲ. ಸರ್ಪ ಆಗಿ ಅಷ್ಟೇ ನೀರಿ ತೆಗೆದು ಮಾಡಿ ಶುದ್ಧ ಮಾಡಿದ್ರು ಸರ್ಪ ಆಗಿ ಕಾಣಿಸ್ತದಂತಾರೆ ಅವ್ರು. ಆತರ ನಡೆದ್ರು. ಅದೆಲ್ಲ ಪವಾಡ್ಗಳು ಶಾನೆ ನಡೆಸವಳೆ. ಅದೆಲ್ಲ ನನಗೂ ಅಷ್ಟೊಂದಾಗಿ ಗೊತ್ತಿಲ್ಲ. ಅಂದ್ರೆ ಇತಿಹಾಸ ಗೊತ್ತಿರೋ ಕೆಲವೊಬ್ರೆ ನೀವು ಒಬ್ರು. ನಾನು ನಂಬಿಕೆ ಅನ್ನೋದು ಅವ್ರಿಗೊಂದು ದೊಡ್ಡ ಇವತ್ತು ಹೋಗಲ್ ಕುತ್ಕೊಂಡು ಏನ್ ಮಾಡಿದ್ವಿ ಅಂತ ಏನಮ್ಮ ಅಂತ ಅವ್ರ ತಾಯಿ ಹೇಳ್ತಾರೆ. ಅವತ್ತು ಗಡಿತಿರ್ತ. ಅಂದ್ರೆ ಅಮ್ಮನ ಒಂದು ಶಕ್ತಿ ಆ ತರ ಇದೆ. ಅದೇ ಇನ್ನ ಅಲ್ಲಿ ಪಕ್ಕದಲ್ಲಿರೋ ತ್ರಿಶೂಲಗಳಿದೆ ಅಲ್ಲಮ್ಮ, ಅದ್ರ ಬಗ್ಗೆ ಏನಾದ್ರು ಹೇಳೋದ? ಆ ತ್ರಿಶೂಲಗಳೆಲ್ಲ ಸರ್ ಅವರು ಇವರು ಅರ್ಕೆ ಮಾಡ್ಕೊಂಡಿರೋ ತಂದ್ಕೊಟ್ಟಿರೋ ಇದೆ ಸರ್. ಅಂದ್ರೆ ಇವಾಗ ನೀನು ಒಳ್ಳೇದಾಗ್ಬೇಕು, ನೀನೊಂದ್ ತಂದು ಕೊಡ್ತೀಯ, ನಾವು ಬಿಸಾಕಲ್ಲ, ಅದನ್ನ ನೆಡ್ತೀವಿ. ಅಂದ್ರೆ ಅಮ್ಮನ್ಗೆ ಭಕ್ತರು ಹರ್ಸ್ಕೊಳ್ಳೋದು ಏನ್ ತುಂಬಾ ಜಾಸ್ತಿ ಹರ್ಸ್ಕೊಳ್ಳೋದು? ಅತ್ತೆ ಮರಿಗಳು ಹೊಡಿತೀವಿ, ಮನೆಗ್ ಕರ್ಕೊಂಡ್ ಹೋಗ್ತೀವಿ, ನಿನ್ನ ಈ ತರ ಎಲ್ಲ ಏನೇನೋ ಅವ್ರವ್ರ ಭಾವನೆ ಅವ್ರವ್ರಿಗೆ ಏನ್ ಶಕ್ತಿ ಕೊಟ್ಟಿರ್ತಾರೋ ಆ ತರ ನಡ್ಕೋತಾರೆ, ಆ ತರ ಓದ್ತಾರೆ. ಅಂದ್ರೆ ನನಗೆ ಆ ಒಂದು ಪದ್ಧತಿ ಏನ್ ನಡ್ಕೊಂಡ್ ಬಂದಿದೆ ಅದ್ರ ಮೇಲೆ ನಂಗೆ ತುಂಬಾ ನಂಬಿಕೆ ಇದೆ. ಆದ್ರೆ ಅಮ್ಮನ್ಗೆ ಶುಕ್ರವಾರ ಏನಕ್ಕೆ? ಶುಕ್ರವಾರ ಜಾಸ್ತಿ ಅಮ್ಮಂಗೆ. ಅದೇ ಕಾರಣ ಏನು? ಅದೇ ಅವಳು ಶುಕ್ರವಾರ ಅಂದ್ರೆ ಇವಾಗ ಅವಳು ಎಲ್ಲಾರ್ಗೂ ಬೇಕಾದ ಮನಸ್ಥಿತಿ ಅಲ್ವಪ್ಪ. ಗ್ರಾಮ ದೇವತೆ ಅಂದ್ರೆ ಅವಳು ಶುಕ್ರವಾರ ಮಂಗಳವಾರನೇ ಇಲ್ಲಿ ಜಾಸ್ತಿ ನೆಲ್ಗೊಳೋದು. ಮತ್ತೆ ದಿವಸ ಅವಳು ಪ್ರಪಂಚ ಸುತ್ತಕ್ ಹೋಗ್ತಾಳಂತೀರಲ್ವ. ಆತರ. ಇವಾಗ ನಾನು ಯಾವಾಗಂದ್ರೆ ಅವಾಗ ಕೂತ್ಕೊಂಡು ಹೂವ ಕೇಳ್ತೀನಿ ಅಂದ್ರೆ ಕೂಡಲ್ಲ. ಯಾಕೆ ಹೇಳುವ ಹುಗಿರಲ್ಲ ಅವಳು. ಅವಳು ಯಾವತ್ ಬಂದಿರ್ತಾಳ ಅವಾಗ ನಮ್ ಟೈಮ್ ಚೆನ್ನಾಗಿದ್ನ ಅವಾಗ ಅಲ್ಲಿ ಕೂತ್ಕೊಂಡ್ರೆ ಅವಾಗ ನಮಗ್ ಕೊಡ್ತಾಳೆ. ನಮ್ಮ ಕೈಗೆ ಸಿಗದಷ್ಟು ನಮ್ಗೆ ಅರ್ಥ ಆಗಕ್ಕಿಂತ ತುಂಬಾ ಮೇಲಿದೆ ವಿಚಾರ ಮೇಲೆ. ಅಂದ್ರೆ ಸರ್ ನೀವೇನೇನೋ ನಾವು ಮಾಡ್ತಾತೀವಿ. ಇವಾಗ ನೀನು ದೇವ್ರ ಮೆರವಣಿಗೆ ತೆಗಿಸ್ತೀನಮ್ಮ, ನಮ್ಗೆ ಒಳ್ಳೇದಾಗಿ ಇಲ್ಲಿ ಕೈ ಮುಕ್ಕೊಂಡು ಹೋಗಿರ್ತೀಯ, ಅಲ್ಲಿ ಮೆರವಣಿಗೆ ತೆಗಿಸ್ತೀಯ. ಊರ್ ದೇವ್ರು 4 ದೇವ್ರು ಬರ್ತವೆ. ಅದನ್ನ ಕಟ್ಟಿ ನಾವು ಅವಾಗ ಚಿಕ್ಕ ಮಕ್ಳ ಅಯ್ಯೋ ಹೋಗಿ ಅವ್ರು ನೆನಿಬಾರ್ದು ಅವ್ರ ಮನೆಗಳಲ್ಲಿ, ನಾವು ಅವ್ರ ಹೆಸರೇಳ ಅವ್ರ ಮನೆಗೆ ಹೋಗಿ ಆ ಅಮ್ಮನ್ನ ಪೀಡ್ಸು, ತೋರ್ಸು ಮೈಸೂರಮ್ಮನ್ ತೋರ್ಸು, ಕೂರ್ಲದಂತೆ ಗಡಬಿಟ್ಟದಂತೆ ಅಂತ ಇವತ್ತು ಎಲ್ಲೂ ಹೇಳಂಗಿಲ್ಲ. ಹೇಳ್ತೀನಿ, ಏನ್ ಹೇಳಿದ್ರೇನು ಅವ್ರು ಯಾರು ಇಲ್ಲ, ಅವ್ರೆಲ್ಲ ಹೊರಟೋದ್ರು. ಈಗ ಏನಾಗಿದೆ ಅಂದ್ರೆ ಹೋಗ್ರೆ ಇಂತ ಬೈಯೋಳು ಅಯ್ಯಮ್ಮ. ಅವಳು ಸಾಕಿ ಗುಡ್ಸಿ ಅವತ್ತಿಗೆ ದಿವಸ ಪೂಜೆ ಮಾಡುವಾಗ ಅವ್ರು ಕಾಣ್ತದೆ. ಅವರು ಏನಾನ ಅಭಿರಕ್ಷಣೆ ಮಾಡ್ಕೊಂಡ್ರೆ ಬುಸ್ ಅಂತ ಎದ್ದಾಳದ, ಹಂಗೆ ಪೆಟ್ಟಿ ಹಾಕ್ಬಿಟ್ಟು ಆ ತರ ಎಲ್ಲ ನಡೀತಾ ಏನೂ ಇಲ್ಲ ಇವತ್ತು ಹೊತ್ತು. ಅಂದ್ರೆ ಅಮ್ಮ ನಮಗೂ ಬಂದವ್ರನ್ನ ಕಷ್ಟ ಅಂತ ಬಂದವ್ರನ್ನ ನಮ್ಮ ಊರವ್ರಿಗಿಂತ ಪರೂರವ್ರು ಬಂದಿರೋರ್ಗೆಲ್ಲ ಅಭಿವೃದ್ಧಿ ಮಾಡಾಕವ್ರು. ಅದಕ್ಕೆ ಅವ್ರು ತಿಂಗಳಿಗೆ 2 ತಿಂಗಳಿಗೆ ಕರ್ಕೊಂಡು ಹೋಯ್ತಾನೆ ಇರ್ತಾರ ಅವ್ರ ಮನ್ಗಳು. ಕರ್ಕೊಂಡು ಹೋಗಿ ಒಂದ್ ರಾತ್ರಿ ಇಸ್ಕೊಂಡು ಅವ್ರಿಗೆ ಮೊಡ್ಲಾಗಿ ತಿಳ್ಕೊತೀನಿ, ಅವ್ರಿಗೆ ಮರಿ ಹೊಡೆದು ಕರ್ಕೊಂಡ್ ದೇವಸ್ಥಾನಕ್ಕೆ ಈ ತರ ಸರ್. ಅಂದ್ರೆ ಈ ದೇವಸ್ಥಾನದಲ್ಲಿ ತನ್ನದಾದ ಒಂದ್ ಶಕ್ತಿ ಇದೆ.
ಅಂದ್ರೆ ನಾನು ಪ್ರತಿ ಶುಕ್ರವಾರ ಇಲ್ಲಿಗೆ ತಪ್ಪದೆ ಬರ್ತೀನಿ. ಬಂದಾಗ ಒಂದಷ್ಟು ಹೆಂಗಸರು ಇಲ್ಲಿ ಕುತ್ಕೊಂಡು ದೇವರ ಜಪ ಓದ್ತಿರ್ತಾರೆ. ಅದೇ ಅದು ಎಷ್ಟು ವರ್ಷಗಳಿಂದ ನಡ್ಕೊಂಡ್ ಬಂದಿದೆ ಅದು? ಅದೆಲ್ಲ ಮನೆಯಿಂದ ಇಲ್ಲ ಒಂದು 5 ವರ್ಷದಿಂದ ಓದ್ತಾರೆ ಹಾಡುಗಳು. ಅಂದ್ರೆ ಅವ್ರ ಆತರ ಓದ್ಬೇಕಾದ್ರೆ ಅಮ್ಮನ್ ಕುತ್ಕೊಂಡು ನೋಡ್ಬೇಕಾದ್ರೆ ಮೈಯೆಲ್ಲ ಒಂಥರ ಜುಮ್ ಅನ್ನೋ ಒಂದು ಶಕ್ತಿ ಅನ್ನತ್ತೆ. ಹಾಡು ಹೇಳ್ತಾರೆ, ಶುಕ್ರವಾರ ಮಂಗಳವಾರ ಬಂದು ಹೇಳ್ತಾರೆ. ಬೆಳಿಗ್ಗೆ ಸಾಯಂಕಾಲ ಕೂಡ ಬರ್ತಾರೆ. ಒಂದೊಂದ್ಸತಿ ಬೆಳಗ್ಗೆ ಹೊತ್ತು ಬಂದು ಹೇಳ್ಬಿಟ್ಟು ಹೋಗ್ತಾರೆ. ಇನ್ನು ಅವ್ರಿಗೆ ನಡೆದಂಗ ಅವ್ರ ಮಾತ್ರ ಹಾಡು ಹೇಳ್ತಾರೆ. ಅಂದ್ರೆ ಅಮ್ಮ ಈಗ ರೀಸೆಂಟ್ ಆಗಿ ಒಂದ್ 5-6 ವರ್ಷದ ಹಿಂದೆ ನಾನು ಕೇಳಿದ ಕತೆಗೆ ಸತ್ಯ ಸುಳ್ಳು ಅದು ನನಗೆ ಗೊತ್ತಿಲ್ಲ, ನೀವು ಹೇಳ್ಬೇಕು. ಅಮ್ಮನ ಕಣ್ಣಲ್ಲಿ ನೀರ್ ಬರ್ತಿತ್ತು ಅಂತ ಎಲ್ಲೋ. ಅದೇ ಈ ತರ ಅವಲಕ್ಷಣ ಮಾಡ್ಬಿಟ್ಟು ನಮ್ಮೂರವರೆಲ್ಲ ದೂರ ದೂರ ಹೋಗಿ ಮನ್ಗಳು ಕಟ್ಕೊಂಡ್ಬಿಟ್ರು, ಎಲ್ಲ ಮಾಡ್ಬಿಟ್ರು. ಅವಾಗ ಒಬ್ಬಪ್ಪ ಇಬ್ರು ಬಳೆ ಬಂದಿದ್ರು. ಆ ಯಪ್ಪ ಬಂದಿ ನಮ್ಮ ಒಳಗ್ ಹೊರಟೋಗಿದ್ಲ, ಸೆಂಟ್ರಾಗಿ ಹುಟ್ಟಿದ್ಲು ಅಂತ ಹೇಳದ್ನಲ್ಲ ತಾತ ಮಲೆ. ಇವಾಗ ಮಕ್ಕಳೇ ಮಲಿಕಂಡೆ ನೀನು. ಅವಾಗ ಭೂಮಿಯಿಂದ ಬಂದ್ಲು ಅವಳು. ಆವಾಗ ಬಂದಾಗಿದ್ದವಳು ಒಳಗ್ ಹೋಗ್ಬಿಟ್ಟಿತ್ತು, ಒಳಗ್ ಹೊರಟೋಗಿತ್ತು. ಆ ಕಡೆ ಈ ಕಡೆ ಮಾತ್ರ ಹಂಗೆ ಕುಂತಿತ್ತು. ಅವಾಗ ಯಪ್ಪ ಬಂದು ಪೂಜೆ ಮಾಡ್ತೀವಿ, ಚೆರ್ಪ ಅಂಟಿಸಿ ಅವೆಲ್ಲಾ ಮಾಡಿ, ನೀನೇ ಇವಾಗ ಮಕ್ಕಳು ತೊಡೆ ಮೇಲೆ ಕಕ್ಕಾಸ್ ಮಾಡ್ಬಿಟ್ಟು ಅಂತ ತೊಡೆ ತಿಂದಾಕಕ್ಕಾಗಲ್ಲಮ್ಮ, ನಾವು ಏನೋ ಹಂಗ್ ತಪ್ಪು ಮಾಡಿದೀವಿ ಗೊತ್ತಿಲ್ದೆ, ಅದಕ್ಕೆ ಅದು ಹೊರಟೋದು ನಮ್ಮನ್ನ ಬಿಟ್ಬಿಟ್ಟು ನಡಿ ನೀರಾಗಿ ಬಿಟ್ಬಿಟ್ಟು ಹೊರಟೋದ್ರೆ ನಾವೇನ್ ಮಾಡ್ಬೇಕು ಅಂತ ಯಪ್ಪ ಮಂಡಿತಿದ್ದು. ಒಂದು ದಿವಸ ಎಲ್ಲ ಕೇಳ್ಕೊಂಡು 7 ಜನ ಹುಡುಗರಿಗೆ ನೀರು ಇಲ್ಲಿ ಗಂಡು ಮಕ್ಕಳಿಗೆ ಕುಂದಿಸಿ ನೀರು ಎಲ್ಲ ಮಾಡಿ ಮೈ ಮೇಲೆ ಬರ್ತದೇನಂತ. ಆದ್ರೆ ಯಾರಿಗೂ ಬರ್ಲಿಲ್ಲ. ಅವಳೇ ತಾತ ಅವ್ರಿಗೆ ಪೂಜಾರಸ್ವರ್ಗೆ ಬಂದು ಅವಾಗ ಹೇಳಿದ್ರು, ಆಯ್ತು ಹೋಗ ಇದೊಂದ್ಸಲಿ ನಿಮ್ ಮಾತಿಗೆ ಮುಂದೆ ಈ ತರ ಮಾಡ್ಬೇಡಿ. ಒಳಗಡೆ ಹೋಗಿದ್ದು ನಿಜ ಈಗ ಬಂತ ಮತ್ತೆ ನಾಳೆ ಬೆಳಗ್ಗೆ ನಾವ್ ಬಂದ್ ನೋಡೋಕೆ ಹೌದು. ಕೇಳಿದ್ ನಿಜನ ಕಣ್ಣಲ್ಲಿ ನೀರ್ ಬಂತು ಅದೇ ಈ ತರ ಮಾಡಿದ್ರು. ನಂಗೆ ದಾಸಹಳ್ಳಿಲಿ ಎಲ್ಲ ಕುರ್ಕು ಆಗ್ಬಿಟ್ರು, ಆ ತರ ಈ ತರ ಅಂತ ಏನೋ ನೋವಿಗೆ ನಾನು ಹೊಟ್ಟೋಗ್ತೀನಿ, ನಗ್ತೀನಿ, ಮೈ ತುರ್ತೀನಿ ಅಂತ ಮಂಡಿ ಬಿದ್ದಿದ್ವಿ. ಆದ್ರೂ ಅವ್ರೆಲ್ಲ ಬಿಡ್ಲಿಲ್ಲ. ಇವಾಗ ಯಥಾಪುರ ತರ ನೆಡ್ಸ್ಕೊಂಡು ಹೋಗ್ತಾವಳೆ. ಅವರು ಏನು ಮಾತಾಡಿದ್ರು ಅದೇ ತರ ಅವರು ನೆಡ್ಸ್ಕೊಂಡು ಹೋಗ್ತಾವ್ರೆ. ಕೇಳಿದವ್ರು ಯಾರು ಇವಾಗಿಲ್ಲ, ಎಲ್ಲ ಸತ್ರು. ನಾನ್ ಹೇಳ್ತೀನಿ ಆಯ್ತಾ, ಅವಳಲ್ಲಿ ಶಕ್ತಿ ಇದೆ, ಅವಳಲ್ಲಿ ಒಳ್ಳೆ ಗುಣ ಇದೆ, ಅವಳು ಕಷ್ಟ ಅಂತ ಬಂದಾಗ ಕೈ ಬಿಡಲ್ಲ. ಇಷ್ಟ ಮಾತ್ರ ಹೇಳ್ಬಲ್ಲೆ. ಅದು ನಾನ್ ನಂಬಿರೋ ತಾಯಿಗೆ ನಾನ್ ಹೇಳೋದು, ನನಗ್ ನಡೆದಿದ್ದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಗೆ. ಯಾಕಂದ್ರೆ ಅಮ್ಮ ನಿಮ್ಮಂತ ಹಿರಿಯರ ಈ ತರ ಕುತ್ಕೊಂಡು ಈ ತರ ಒಂದು ಇತಿಹಾಸನ ಕೇಳೋದೇ ಒಂದು ಪುಣ್ಯ. ಯಾಕಂದ್ರೆ ಈ ದೇವಸ್ಥಾನದ ಮೇಲೆ ಭಕ್ತಿ ಜನಕ್ಕೆ ಎಷ್ಟಿದೆ ಅನ್ನೋದು ಎಷ್ಟು ನಿಜಾನೋ, ದೇವಸ್ಥಾನ ಇತಿಹಾಸ ಭಕ್ತಿ ಇದೆ ಸರ್. ರಾತ್ರಿ ಹೊತ್ತು ಇವಾಗ ನಿನಗೆ ಒಂದ್ ಕಷ್ಟ ಬಂತು, ನೀನ್ ಬರ್ತೀಯ ರಾತ್ರಿ ಎಲ್ಲಾ ಕುತ್ಕಸಿ ಅಮ್ಮಂತ. ಅವಳು ಆಚೆ ಹೋಗಿದ್ರು ಟೈಮ್ ಗುಡ್ಗು ಕುತ್ಕೊಂತೀರ, ಆ ತರ ಕುತ್ಕೋತಾರೆ 1 ಗಂಟೆ ಎಲ್ಲ. ಅದಕ್ಕೆ ಕಾಂಪೌಂಡ್ ಮಾಡಿ ಈಗ ಹಾಕಿರೋದು. ಅದು ಯಾರು ಬಂದು ಕುತ್ಕೋಬಾರ್ದು, ಏನೋ ಕೂತ್ಕೊಳ್ಳೋರು ಈಚೆ ಕೂತ್ಕೊಳ್ಳಿ ಅಂತ ಮಾಡಿರೋದು. ಅದಕ್ ಮುಂಚೆ ರಾತ್ರಿ ಕಷ್ಟ ಬಂದ್ಬಿಟ್ಟದೆ ಅಂತ ಅರ್ಧ ರಾತ್ರಿ ಇಲ್ಲಾಗಿ 3/4 ರಾತ್ರಿ ಇಲ್ಲಾಗಿ ಬಂದಿ ಅಮ್ಮನ್ ದೇವಸ್ಥಾನದಾಗೆ ಕೂತ್ಕೊಳ್ಳೋರು ಕೇಳ್ಕೊಂಡ್ ನಮ್ ಕೈ ಏನೋ ನೋಡ್ ಬರ್ತಾರೆ, ನನಗ್ ಕಷ್ಟ ಕೊಡ್ಬೇಡ ತಾಯಿ ಅಂತ. ಸೊ ವೀಕ್ಷಕರೇ, ಇವತ್ತು ನಮ್ಮ ನೆಲಮಹೇಶ್ವರಿ ತಾಯಿ ದೇವಸ್ಥಾನದ ಒಂದು ಇತಿಹಾಸ, ಚರಿತ್ರೆ, ಅದರ ಒಂದು ವಿಶೇಷತೆ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಅದ್ರ ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಂಡು ಅವ್ರ ಬಾಯಲ್ಲೇ ನಿಮಗೆ ಹೇಳ್ಸಿದ್ವಿ. ಇದಿಷ್ಟು ಇವತ್ತಿನ ಕಂಟೆಂಟ್ ಆಗ್ತಿತ್ತು. ಇನ್ಮೇಲೆ ಕಂಟೆಂಟ್ ಗಳು ರೆಗ್ಯುಲರ್ ಆಗಿ ಬರ್ತಿರುತ್ತೆ. ನಾವು 100K ಚಾಲೆಂಜ್ ಮೇಲೆ ತಗೊಂಡಿದೀವಿ. ಸೊ ನಮ್ಮ ವಿಡಿಯೋಸ್ ನ ನೋಡಿ ಇಷ್ಟ ಆದ್ರೆ ಕಂಟೆಂಟ್ ಬೇರೆಯವ್ರಿಗೂ ಹೇಳಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಿಮ್ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರ್ಲಿ. ಸಿಗೋಣ ಆದಷ್ಟು ಬೇಗ. ಟಿಲ್ ದೆನ್ ಬಾಯ್.